ಈ ದಿನ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಸ್ವಾತಂತ್ರ್ಯ ದಿನಾಚರಣೆಗೆ ನಮ್ಮ ಕಾರ್ಖಾನೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಡಾಕ್ಟರ್ ಸರ್ ಬಂದಿದ್ದಾರೆ. ಅವರಿಗೆ ಧನ್ಯವಾದಗಳು ತಿಳಿಸ್ತೇವೆ. ಹಾಗೆ ರತ್ಮಣಿ ಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ಭದ್ರತಾ ಸಿಬ್ಬಂದಿ ಅವರು ನಿಯೋಜಿಸಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೇನೆ. ಹಾಗೂ ನನ್ನ ಅಚ್ಚುಮೆಚ್ಚಿನ ಕಾರ್ಮಿಕರಿಗೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಎರಡು ಮಾತುಗಳನ್ನು ಮಾತಾಡಕ್ಕೆ ಬಯಸ್ತೇನೆ. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಬಂದು 79 ವರ್ಷಗಳು ಕಳೆಯಿತು. ಆದರೆ ನಾವಿನ್ನೂ ಸ್ವತಂತ್ರರಾಗೋದ್ರಲ್ಲಿ ಹಿಂದೆ ಮುಂದೆ ನೋಡ್ತಾ ಇದ್ದೇವೆ. ಯಾಕೆ ಅಂತಂದರೆ, ಸ್ವಾತಂತ್ರ್ಯ ಬಂದರೂ ಕೂಡ ನಮ್ಮ ದೇಶದಲ್ಲಿ ಇನ್ನೂ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕಿ ಕುಣಿದಾಡ್ತಾ ಇದೆ. ಯಾಕೆಂದರೆ ಅದಕ್ಕೆಲ್ಲ ಕಾರಣ ಯಾರು? ಸರ್ಕಾರಿ ಅಧಿಕಾರಿಗಳು ಅಂತ ನಾವು ಹೇಳ್ತೀವಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಾವು ಸಾರ್ವಜನಿಕರು ನಮ್ಮ ಒಂದು ಧ್ಯೇಯ ಸರ್ಕಾರದ ಅಧೀನದಲ್ಲಿರುವ ನಿಬಂಧನೆಗಳಿಗೆ ತಕ್ಕಂತೆ ನಾವು ಕೆಲಸ ಮಾಡಿದ್ದೇ ಆದಲ್ಲಿ ನಾವು ಆ ಸಮಯಕ್ಕೆ ತಕ್ಕಂತೆ ಕಾದು ಕೆಲಸಗಳನ್ನು ಮಾಡಿಕೊಂಡಿದ್ದಾದಲ್ಲಿ ನಾವು ಲಂಚ ಕೊಟ್ಟಾಗ ಅದು ಭ್ರಷ್ಟಾಚಾರ ಆಗ್ತದೆ. ನಾವೇ ಕೊಟ್ಟಿಲ್ಲ ಅಂದರೆ ದೇಶದಲ್ಲಿ ಲಂಚ ಅವತಾರ ಹೋಗ್ತದೆ. ಆ ಭ್ರಷ್ಟಾಚಾರ ತಡಿಬೇಕು ಅಂದರೆ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗ್ತದೆ. ಅದೇ ರೀತಿ ಈ ದಿನ ಜಾಗತಿಕ ಪ್ರಮಾಣದಲ್ಲಿ ಭಾರತ ದೇಶವು ತಂತ್ರಜ್ಞಾನದಲ್ಲಾಗೋದು, ಹಾಗೆ ಡಿಜಿಟಲೀಕರಣದಲ್ಲಾಗೋದು ಮುಂಚೂಣಿಯಲ್ಲಿ ಸಾಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಭಾರತ ದೇಶ ತನ್ನದೇ ಆದ ಒಂದು